ಹಿರಿಯ ಶಾಸಕರಾದಂತಹ ನಮ್ಮ ಜಿಲ್ಲೆಯ ರಾಜು ಕಾಗೆ ಸಾಹೇಬರು ಇವತ್ತು ಸತ್ಯವನ್ನು ಹೇಳಿದ್ದಾರೆ. ಆದರೆ ಒಂದು ವಿಷಯ ಹೇಳ್ತೀನಿ, ಅವರು ಹೇಳಿದ್ದನ್ನು ಹೇಳ್ತೇನೆ ನಾನು. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂಥೇಳಿ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆಗೆ, ತೋಪ ಸಮಾಧಾನ ಇದು ಅಂಥೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನೇ ಬೋಗಸ್ ಅನುದಾನ ಇಲ್ಲದಾಗ ಲೆಟರ್ ಕೊಟ್ಟು ನಿಮಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರ್ಯಾಂಟ್ ಇಲ್ಲ. ಅಂದರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನೇ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜೀವ್ ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು, 40%, 50% ಅವಾಗ ಹಣ ಬಿಡುಗಡೆ ಆಗ್ತಿತ್ತು. ಈ ಸರ್ಕಾರ ಹಿಂಗೆ ಬೋಗಸ್, ಈ ಮುಖ್ಯಮಂತ್ರಿಗಳ ಅನುದಾನನ ಬೋಗಸ್ ಇದ್ದಾಗ ಬೇರೆ ಅನುದಾನ ಏನು ಬರೋಕ್ಕೆ ಸಾಧ್ಯ ಐತಿ? ಹಿಂಗಾಗಿ ಸರ್ಕಾರ ಅಲ್ಲ, ಈ ಸರ್ಕಾರನ ಬೋಗಸ್ ಅದ. ಹಿಂಗಾಗಿ ಬೋಗಸ್ ಸರ್ಕಾರ ಬೇಗ ಹೋಗಬೇಕು, ಜನ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ಒಬ್ಬ ನಿಮ್ಮ ಶಾಸಕನಿಗೆ ನೀವು ಕೊಟ್ಟಂಥ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತಂದ್ರೆ ನೀವು ಬೋಗಸ್ ಅನುದಾನ ಕೊಡ್ತಾ ಇದ್ರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಹೊತ್ತು ನೀವು ರಾಜೀನಾಮೆ ಕೊಡಬೇಕು. ಇದು ಘರ್ ವಾಪಸಿ ಪ್ರಶ್ನೆ ಅಲ್ಲ, ಅಲ್ಲಿ ನಡೆದಂಥ ನೈಜ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಅವರು. ನನ್ನ ಕ್ಷೇತ್ರದಾಗ ನಡೆದಂಥ ಎಲ್ಲ ಕೆಲಸಗಳು ನನ್ನ ಹಿಂದಿನ ಸರ್ಕಾರನಾಗ ಇದ್ದಂತಹ ಅನುದಾನದಲ್ಲೇ ಮಾಡ್ತಾ ಇದ್ದೀನಿ. ಈ ಸರ್ಕಾರ ಬಂದ ನಂತರ ನಮ್ಮದ 355 ಕೋಟಿ ರೂಪಾಯಿ ಅನುದಾನ ವಾಪಸ್ ತೊಗೊಂಡಾರೆ. 107 ಕೋಟಿ ರೂಪಾಯಿ ಕೆಲಸ ಆಗಿದ್ದು, ಅಂದರೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದ್ದು ನಾಲಾ ಕಾಂಕ್ರೀಟ್ಗಾರನ ಅದನ್ನು ವಿಡ್ರಾ ಮಾಡ್ಕೊಂಡಾರ. ಈ ರೀತಿ ಒಟ್ಟು 355 ಕೋಟಿ ರೂಪಾಯಿ ಅನುದಾನ ಮಾಡಿ ಇವ್ರೇನು ಕೊಡೋಕ್ಕೆ ಸಾಧ್ಯ ಐತಿ? ನಮ್ಮ ಸರ್ಕಾರದ ರೊಕ್ಕ ಕೊಡ್ತಾ ಇಲ್ಲ. ಈಗ ನಿಮ್ಗೆ ಹೇಳ್ತಾನೆ, ಬರುವಂಥ ಅಧಿವೇಶನ ಟೈಮ್ನಾಗ ನಾವು ಎಲ್ಲರಿಗೂ ಕರಿ ಧ್ವಜ ತೋರಿಸಾರ್ದೇವ್. ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗ 20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಗುಡಿಗಳು ಅಭಿವೃದ್ಧಿಗೆ. 5 ಕೋಟಿ ರೂಪಾಯಿ ಬಿಡುಗಡೆ ಆಯ್ತು. ಇವತ್ತು ನನ್ನ ಕ್ಷೇತ್ರದಾಗ ನಿಮಗೆ ಒಮ್ಮೆ ಕರ್ಕೊಂಡು ಹೋಗ್ತಾನೆ ಗುಡಿಗಳದ್ದು ಎಲ್ಲರೂ ತೋರ್ಸಕ್ಕೆ. ಇವತ್ತು ಏನು ಸಿರಿಯಾ ಇದು ನಮ್ದು ಇರಾಕ್ ಮತ್ತು ಇಸ್ರೇಲ್ ಯುದ್ಧ ನಡೆದು ಹಂಗಾಗಿದ್ದಾವೆ ನಮ್ಮ ಗುಡಿಗಳು. ಕೆಲವೊಂದು ಕಡೆ ಪಿಲ್ಲರ್ ಅದಾವೆ, ಸ್ಲ್ಯಾಪ್ ಆಗಿಲ್ಲ. ಕೆಲವೊಂದು ಕಡೆ ಸ್ಲ್ಯಾಪ್ ಆಗಿದ್ದು ಒಳಗಿಂದ ಗಿಲಾವಿಲ್ಲ, ಕೆಲವೊಂದು ಖರ್ಚಿ ಇಲ್ಲ, ಕೆಲವೊಂದು ಬಾಗಿಲ ಹಚ್ಚಿಲ್ಲ. ಎಲ್ಲ ಅರ್ಧೋಟ ಅನುದಾನ ಬಂದ 2 ವರ್ಷದಿಂದ ನಮ್ಮ ಸರ್ಕಾರನಾಗಿಂದ ಅನುದಾನ ಕೊಟ್ಟಿದ್ದನ್ನು ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ. ಏನು ಉತ್ತರ ಕೊಡೋದು? ಜನನ ಉತ್ತರ ಕೊಡ್ತಾರೆ. ಈ ಸಲ ಬೆಳಗಾವಿಗೆ ಅಧಿವೇಶನ ಆದ್ರೆ